ಸರ್ಕಾರಿ ಕ್ರೀಡಾಂಗಣಕ್ಕಾಗಿ ತಾಲೂಕು ಕ್ರೀಡಾಂಗಣ ಹೋರಾಟ ಸಮಿತಿ ಕರೆ ನೀಡಿದ್ದ ನಮ್ಮ ನಡೆ ಕ್ರೀಡಾಂಗಣದ ಕಡೆ ಎಂಬ ಮ್ಯಾರಥಾನ್ ನಡಿಗೆಗೆ ಟಿ.ನರಸೀಪುರ ಪಟ್ಟಣದಲ್ಲಿ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು. ಸರ್ಕಾರಿ ಕ್ರೀಡಾಂಗಣಕ್ಕಾಗಿ ತಾಲೂಕು ಕ್ರೀಡಾಂಗಣ ಹೋರಾಟ ಸಮಿತಿ ಕರೆ ನೀಡಿದ್ದ ಮ್ಯಾರಥಾನ್ ನಡಿಗೆ ಕಾರ್ಯಕ್ರಮಕ್ಕೆ ಟಿ.ನರಸೀಪುರ ಪಟ್ಟಣದಲ್ಲಿ ನಿರೀಕ್ಷೆಗೂ ಮೀರಿದ ಬೆಂಬಲ ವ್ಯಕ್ತವಾಗಿದೆ. ಪಟ್ಟಣದ ವಿದ್ಯೋದಯ ವೃತ್ತದಲ್ಲಿ ನೆರೆದಿದ್ದ ಸಾವಿರಾರು ಕ್ರೀಡಾಭಿಮಾನಿಗಳ ಸಮ್ಮುಖದಲ್ಲಿ ರಾಷ್ಟ್ರೀಯ ಕ್ರೀಡಾಪಟು ನಿವೃತ್ತ ಆದಾಯ ತೆರಿಗೆ ಅಧಿಕಾರಿ ಮಹದೇವ ಮ್ಯಾರಥಾನ್ ನಡಿಗೆಗೆ ಚಾಲನೆ ನೀಡಿದರು. ವಿದ್ಯೋದಯ ಕಾಲೇಜು ವೃತ್ತದಿಂದ ಹೊರಟ ಮ್ಯಾರಥಾನ್ ನಡಿಗೆ ಖಾಸಗಿ ಬಸ್ ನಿಲ್ದಾಣ, ಲಿಂಕ್ ರಸ್ತೆ, ಭಗವಾನ್ ವೃತ್ತ, ಕೆನರಾ ಬ್ಯಾಂಕ್ ಮಾರ್ಗವಾಗಿ ತಾಲೂಕು ಕಚೇರಿ ತಲುಪಿ ಶಿರಸ್ತೇದಾರ್ ಮಂಜುಳಾರ್ ಅವರಿಗೆ ಮನವಿ ಸಲ್ಲಿಸಿತು. ಸರ್ಕಾರಿ ಕ್ರೀಡಾಂಗಣ ಮ್ಯಾರಥಾನ್ ನಡಿಗೆ ಕಾರ್ಯಕ್ರಮಕ್ಕೆ ತಾಲೂಕಿನ ದಲಿತ ಸಂಘರ್ಷ ಸಮಿತಿ, ಬೆಳಕು ಫೌಂಡೇಶನ್, ರೈತ ಸಂಘ, ಕಬ್ಬು ಬೆಳೆಗಾರರ ಸಂಘ, ಶಿವಶಂಕರ ಸ್ಪೋರ್ಟ್ಸ್ ಕ್ಲಬ್, ಇನ್ನಿತರೆ ಸಂಘಟನೆ ಮತ್ತು ಸಂಸ್ಥೆಗಳು ಬೆಂಬಲ ವ್ಯಕ್ತಪಡಿಸಿದರು. ಕ್ರಿಕೆಟ್, ಸ್ಕೇಟಿಂಗ್, ವಾಲಿಬಾಲ್, ಖೋ-ಖೋ ಆಟಗಾರರು ಮ್ಯಾರಥಾನ್ ನಡಿಗೆಯಲ್ಲಿ ಭಾಗವಹಿಸಿ ಬೆಂಬಲ ವ್ಯಕ್ತಪಡಿಸಿದರು. ಇನ್ನು ಮ್ಯಾರಥಾನ್ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಆಲಗೂಡು ಶಿವಕುಮಾರ್ ಮತ್ತು ಆರ್.ಎಸ್. ಬಸವರಾಜು, ಶಾಲಾ ಮಟ್ಟದ, ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳನ್ನು ನಡೆಸಲು ಖಾಸಗಿ ವಿದ್ಯೋದಯ ಕ್ರೀಡಾಂಗಣವನ್ನು ಅವಲಂಬಿಸಬೇಕಾದ ಅನಿವಾರ್ಯತೆ ಈಗ ನಮಗೆ ನಿರ್ಮಾಣವಾಗಿದೆ. ಹಾಗಾಗಿ ಕ್ರೀಡಾಂಗಣ ನಿರ್ಮಾಣಕ್ಕೆ ಭೂಮಿ ಪೂಜೆ ಮಾಡಬೇಕು ಎಂದು ಆಗ್ರಹಿಸಿದರು. ಮತ್ತೆ ಸರ್ವ ನಂಬರ್ 52ರಲ್ಲಿ ಸುಮಾರು 3 ಎಕರೆ ಪ್ರದೇಶವನ್ನು ಗುರುತಿಸಿ ಇವತ್ತು ಈ ಜಾಗದಲ್ಲಿ ಕ್ರೀಡಾಂಗಣ ಒಂದು ಭರವಸೆಯನ್ನು ನೀಡಿದ್ದಾರೆ. ಆದ್ರೆ ಕಳೆದ 1 ವರ್ಷಗಳಿಂದ ಅದು ನೆನೆಗುದಿಗೆ ಬಿದ್ದಿದ್ದು, ಅದು ಭರವಸೆಯಾಗಿ ಉಳ್ಕೊಂಡಿದೆ. ಸರ್ಕಾರದ ಚುಕ್ಕಾಣಿ ನೀಡಿದಿರ್ತಕ್ಕಂಥ ಮುಖ್ಯಮಂತ್ರಿಗಳು ನಮ್ಮದೇ ಕ್ಷೇತ್ರದವರು ಅವರು ಕಳೆದ ಬಾರಿ ಇದೇ ನನ್ನ ಕೊನೆಯ ಚುನಾವಣೆ ರಾಜಕಾರಣ ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ದಿಗಿಲುಡಿಸಿದೆ. ಸರ್ಕಾರದ ಗಮನವನ್ನ ನಾವು ತ್ವರಿತವಾಗಿ ಸೆಳೆದು ಏನು ನಮ್ಮೆಲ್ಲರ ಮಹತ್ವದ ಬೇಡಿಕೆ ಆಗಿರ್ತಕ್ಕಂಥ ಕ್ರೀಡಾಂಗಣವನ್ನ ಸರ್ಕಾರ ಕೂಡಲೇ ಮಂಜೂರು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಸರ್ಕಾರದ ಗಮನವನ್ನ ಸೆಳೆಯಲಿಕ್ಕಾಗಿ ಸಾವಿರಾರು ಸಂಖ್ಯೆಯಲ್ಲಿ ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು ಮತ್ತೆ ನಮ್ಮ ತಾಲೂಕಿನ ಜನತೆ ಗಮನವನ್ನು ಸೆಳೆಯಲಿಕ್ಕಾಗಿ ಮತ್ತೆ ಈ ಬಜೆಟ್ ನಲ್ಲಾದ್ರೂ ನಮಗೆ ಅದನ್ನ ಅನುದಾನವನ್ನ ಕೈಗೊಳ್ಳಬೇಕು ಅಥವಾ ಮುಂಬರ್ತಕ್ಕಂಥ ಸಚಿವ ಸಂಪುಟದಲ್ಲಾದ್ರೂ ಇದನ್ನ ಚರ್ಚೆಗೆ ತಗೊಂಡು ಈ ಕ್ರೀಡಾಂಗಣವನ್ನ ಮಂಜೂರು ಮಾಡುವ ನಿಟ್ಟಿನಲ್ಲಿ ಭರವಸೆಯನ್ನ ನೀಡಬೇಕು ಅಂತಕ್ಕಂಥ ಒಂದು ಸರ್ಕಾರದ ಗಮನ ಸೆಳೆಯಲಿಕ್ಕಾಗಿ ಈ ನಡಿಗೆ ಆರಂಭ ಆಗ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಯಾವ್ದಾದ್ರು ರಾಷ್ಟ್ರೀಯ ಹಬ್ಬ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಜಾಗ ಇಲ್ಲ. ವಿದ್ಯೋದಯ ಸಂಸ್ಥೆ ಆಶ್ರಯ ಮಾಡಬೇಕು, ಇಲ್ಲ ಬೇರೆ ಕಡೆ ಜಾಗ ಆಶ್ರಯ ಮಾಡಬೇಕು. ನಮ್ಮ ನರಸೀಪುರ ತಾಲೂಕಿನ ಕ್ರೀಡಾಪಟುಗಳಿಗೆ ಕ್ರೀಡೆಗೆ ಏನು ಕೊರತೆ ಇಲ್ಲ. ಈಗಾಗಲೇ ಅನೇಕ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು ನಮ್ಮ ಟಿ.ನರಸೀಪುರದಲ್ಲಿ ಇದ್ದು ಹೆಸರುಗಳನ್ನ ಮಾಡಿದ್ದಾರೆ. ಅದರಲ್ಲಿ ಈಗ ಸದ್ಯಕ್ಕೆ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಮಹಾದೇವಯ್ಯ ಕೋಟಲೆ ಗ್ರಾಮದವರು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಪದಕವನ್ನು ಗಳಿಸಿ ದೇಶಕ್ಕೆ ಕೀರ್ತಿ ತಂದಂತವರು. ಒಟ್ಟಿನಲ್ಲಿ ಈಗ ನಾನು ನಿಮ್ಮನ್ನು ಕೇಳ್ಕೊಳ್ಳೋದೇನು ಅಂತಂದ್ರೆ, ಎಲ್ಲರೂ ಸೇರಿ ಇಲ್ಲಿ ರಾಜಕೀಯವಾಗಿ ಪಕ್ಷಭೇದ ಮರೆತು ನರಸೀಪುರಕ್ಕೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಅನುಕೂಲವಾಗ್ತಕ್ಕಂಥ ರೀತಿಯಲ್ಲಿ ಒಂದು ಕ್ರೀಡಾಂಗಣ ಮಕ್ಕಳಿಗೆ ಅಂತಲೇ ಅಲ್ಲ, ವಾಯುವಿಹಾರಿಗಳಿಗೆ ಅಥವಾ ರೈತ ಸಂಘದಿಂದ ಬಂದದ್ದಕ್ಕೆ ವಿಶ್ರಾಂತಿ ಪಡ್ಕೊಳ್ಳೋದಕ್ಕೆ, ರಾಷ್ಟ್ರೀಯ ಹಬ್ಬ ಕಾರ್ಯಕ್ರಮ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಎಲ್ಲರೂ ಸೇರ್ಕೊಂಡು ದಯಮಾಡಿ ಈ ಕ್ರೀಡಾಂಗಣದ ಹೋರಾಟಕ್ಕೆ ತಮ್ಮ ಬೆಂಬಲ ಸೂಚಿಸಬೇಕು. ದೈಹಿಕವಾಗಿ, ಮಾನಸಿಕವಾಗಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ
ಟಿ ನರಸೀಪುರಕ್ಕೆ ಒಂದು ಕ್ರೀಡಾಂಗಣದ ವ್ಯವಸ್ಥೆ ಮಾಡಿಸಿಕೊಡಿ ಅಂತ ಹೇಳ್ಬಿಟ್ಟು